ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮುನಿಸ್ವಾಮಿ ಅಂತೇಳಿ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನಲ್ಲಿ ಚಾಮರಾಜನಗರದಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಒಂದು ಗ್ರಾಫ್ನ ಒಂದು ವಿಚಾರದಲ್ಲಿ ಸಿಂಗಲ್ ಲೈನ್ ಗ್ರಾಫ್, ಸರಳ ರೇಖಾಲೇಖ, ಡಬಲ್ ಲೈನ್ ಗ್ರಾಫ್, ಜೋಡಿ ರೇಖಾಲೇಖ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದಾದ ನಂತರ ಬರುವಂಥದ್ದು ಸ್ತಂಭ ರೇಖಾಲೇಖ ಅಂತೇಳಿ, ಸ್ತಂಭ ರೇಖಾಲೇಖ ಅಥವಾ ಬಾರ್ ಗ್ರಾಫ್ ಅಂತೇಳಿ ಬರ್ತದೆ. ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಏನು ಸ್ತಂಭ ರೇಖಾಲೇಖ ಅಂತ ಹೇಳಿದ್ರೆ, ಚಲಕಗಳನ್ನು ಕಂಬಗಳ ರೂಪದಲ್ಲಿ ತೋರಿಸುವುದಕ್ಕೆ ಸ್ತಂಭ ರೇಖಾಲೇಖ ಅಂತೇಳಿ ಕರೀತಾರೆ. ಈ ಒಂದು ರೇಖಾಚಿತ್ರಗಳನ್ನು ನಾವು ಮಾಡುವ ಸಂದರ್ಭದಲ್ಲಿ ಏನು ಲೈನ್ ಗ್ರಾಫನ್ನು ನಾವು ಬಳಕೆ ಮಾಡ್ತೀವಿ, ಎಲ್ಲ ಒಂದು ವಿಧಾನಗಳನ್ನು ಅನುಸರಿಸಿ ಇದರಲ್ಲಿ ಲೈನ್ ಗ್ರಾಫಲ್ಲಿ ಲೈನನ್ನು ಎಳಿತೀವಿ. ಇದನ್ನು ಲೈನನ್ನು ಎಳೆದೇ ಸ್ತಂಭಗಳ ರೂಪದಲ್ಲಿ, ಕಂಬಗಳ ರೂಪದಲ್ಲಿ ರಚನೆ ಮಾಡುವಂಥ ಒಂದು ಕ್ರಮ ನಾನು ಇಲ್ಲಿ ಕಾಣ್ತೀವಿ. ಸ್ತಂಭ ರೇಖಾಲೇಖದ ವಿಧಾನಗಳನ್ನು ಅಥವಾ ವಿಧಗಳನ್ನು ನಾವು ಗಮನಿಸ್ತೇ ಆದರೆ ಅದರಲ್ಲಿ ಮೊದಲನೇದು ಸರಳ ಸ್ತಂಭ ರೇಖಾಲೇಖ, ಸಿಂಪಲ್ ಬಾರ್ ಗ್ರಾಫ್ ಅಂತೇಳಿ ಕರೀತಾರೆ. ಹಾಗೆಯೇ ಜೋಡಿ ಸ್ತಂಭಾಲೇಖ ಅಂತೇಳಿ, ಡಬಲ್ ಬಾರ್ ಗ್ರಾಫ್ ಅಂತೇಳಿ ಕರೀತಾರೆ. ಹಾಗೆಯೇ ಸಂಯುಕ್ತ ಸ್ತಂಭ ರೇಖಾಲೇಖ ಅಂತೇಳಿ 3 ವಿಧವಾದಂಥ ರೇಖಾಲೇಖಗಳನ್ನು ನಾವು ಕಾಣ್ತೀವಿ. ಆದರೆ ನಮಗೆ ಇರುವಂಥದ್ದು ಸಿಲೆಬಸ್ಸಲ್ಲಿ ಈ ಒಂದು ಸ್ತಂಭ ರೇಖಾಲೇಖ ಒಂದು ಡಬಲ್ ಲೈನ್ ಗ್ರಾಫ್ ಅಂದರೆ ಜೋಡಿ ಸ್ತಂಭ ರೇಖಾಲೇಖ, 2 ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಸ್ತಂಭ ರೇಖಾಲೇಖವನ್ನು ರಚಿಸುವಂಥ ಒಂದು ವಿಧಾನಗಳನ್ನು ಗಮನಿಸ್ತೇ ಆದರೆ ಆ ಮೊದಲನೇ ಒಂದು ಪಾಯಿಂಟನ್ನು ಗಮನಿಸಿದಾಗ ಎಲ್ಲ ಕಂಬಗಳ ಸಮಾನ ಅಗಲ ಹೊಂದಿರಬೇಕು. ಒಂದು ಕಂಬ ಸ್ವಲ್ಪ ಚಿಕ್ಕದು ಮಾಡಿ ಇನ್ನೊಂದು ಕಂಬ ದೊಡ್ಡದು ಮಾಡಿ ಈ ಥರ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ಯೂನಿಫಾರ್ಮಿಟಿಯಾಗಿರಬೇಕು, ಎಲ್ಲವೂ ಕೂಡ ಸಮಾನವಾಗಿ ಇರಬೇಕಾಗ್ತದೆ. ಹಾಗಾಗಿ ಮೊದಲು ಎಲ್ಲ ಕಂಬಗಳ ಸಮಾನ ಅಗಲವನ್ನು ಹೊಂದಿರಬೇಕು. ನಾವು ಮೊದಲನೇ ಕಂಬ ಎಷ್ಟು ಅಳತೆ ತಗೊಂಡಿರ್ತೀವಿ ಅಷ್ಟೇ ಅಳತೆಯನ್ನು ಎಲ್ಲ ಕಂಬಗಳು ಕೂಡ ಕಂಡು ಬರಬೇಕಾಗ್ತದೆ. ಎರಡನೇ ಒಂದು ರಚುವ ವಿಧಾನದಲ್ಲಿ ಎಲ್ಲ ಕಂಬಗಳ ನಡುವಿನ ಅಂತರ, ಏನು ಅಂತರವನ್ನು, ಒಂದು ಕಂಬವನ್ನು ಬಿಟ್ಟು ಮತ್ತೊಂದು ಕಂಬಕ್ಕೆ ಅಂತರವನ್ನು ಕೊಡ್ತೀವಿ, ಆ ಅಂತರಗಳು ಸಹ ಸಮಾನ ಅಂತರವನ್ನು ಪಡ್ಕೊಂಡಿರಬೇಕಾಗ್ತದೆ. ಈ ಮೊದಲನೇದು ಒಂದು ಅರ್ಧ ಸೆಂಟಿಮೀಟರ್ ಕೊಟ್ಟು ಎರಡನೇದಕ್ಕೆ 1 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟರೆ ಅದು ಚೆನ್ನಾಗಿ ಕಾಣಲ್ಲ, ಯೂನಿಫಾರ್ಮಿಟಿ ಇರಬೇಕು. ಹಾಗಾಗಿ ಸಮಾನ ಅಂತರವನ್ನು ಹೊಂದಿರಬೇಕಾಗ್ತದೆ. 3ನೇ ಪಾಯಿಂಟನ್ನು ಗಮನಿಸ್ತೇ ಆದರೆ ಕಂಬಗಳ ಸ್ಪಷ್ಟವಾಗಿ ತೋರಿಸುವಂತೆ ಬಣ್ಣಗಳಿಂದ ಅಥವಾ ಮಾದರಿಗಳಿಂದ ಗುರುತಿಸಿರಬೇಕು. ಆ ಒಂದು ಕಂಬಗಳನ್ನು ರಚನೆ ಮಾಡ್ತೀವಿ, ಅದಕ್ಕೆ ನೀವು ಬೇರೆ ಬೇರೆ ಒಂದು ಕಲರ್ಗಳನ್ನು ಯೂಸ್ ಮಾಡೋದ್ರ ಮೂಲಕ ತುಂಬ ಚೆನ್ನಾಗಿ ಕಾಣೋ ಥರದಲ್ಲಿ ನೀವು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸ್ತಂಭ ರೇಖಾಲೇಖವನ್ನು ಹೇಗೆ ರಚನೆ ಮಾಡೋಂಥದ್ದು ವಿಚಾರವನ್ನು ತಿಳ್ಕೊಂಡಿದ್ದೀವಿ, ಅದರ ನಿಯಮಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗಾಗಲೇ ನಾವು 2 ಗ್ರಾಫ್ಗಳನ್ನು ನಾವು ಸರಳ ರೇಖಾಲೇಖ, ಜೋಡಿ ಸರಳ ರೇಖಾಲೇಖ ವಿಚಾರವನ್ನು ತಿಳ್ಕೊಡುವಾಗ ಅದರ ಸಂಪೂರ್ಣ ವಿಚಾರ ತಿಳ್ಕೊಂಡಿದರೆ ಈ ಒಂದು ಗ್ರಾಫ್ ಮಾಡೋದು ಕೂಡ ತುಂಬ ಈಸಿ. ಅದರ ನಿಯಮಗಳನ್ನೇ ಇಲ್ಲಿ ನಾವು ಪಾಲನೆ ಮಾಡ್ತೀವಿ. ಈಗ ಮೊದಲನೇದು ಏನಪ್ಪ ಮಾಡ್ತೀವಿ ನಾವು ಅಂತೇಳಿದ್ರೆ ಪ್ರಮಾಣವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಮೊದಲು ಹೇಗೆ ಪ್ರಮಾಣವನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ವೋ ಅದೇ ಪ್ರಮಾಣವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಕೊಟ್ಟಿದ್ದಾರೆ ನೋಡಿ, ಕೆಳಗಿನ ಅಂಕಿಅಂಶಗಳ ಸಹಾಯದಿಂದ ಸರಳ ಸ್ತಂಭ ಲೇಖವನ್ನು ರಚಿಸಿ ಎಂದು ಕೇಳಿದ್ದಾರೆ. ಅದರಲ್ಲಿ ಕ್ರಮ ಸಂಖ್ಯೆ 5 ಅಂಶಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದು 5 ವರ್ಷಗಳ ಅಂಕಿಅಂಶಗಳನ್ನು ನಾವು ಬೋರ್ಡ್ ಮೇಲೆ ಕಾಣ್ತೀವಿ. ಈ ಅಂಕಿಅಂಶಗಳಿಗೆ ಅನುಗುಣವಾಗಿ ನಾವು ಪ್ರಮಾಣವನ್ನು ತಗೊಳ್ಬೇಕಾಗ್ತದೆ. ಪ್ರಾರಂಭದಲ್ಲಿ ಇದು ಮೊದಲು ಹೇಳಿದೀವಿ ನಾವು, ಗ್ರಾಫ್ ಮಾಡುವಾಗ ನಿಯಮ ಏನಪ್ಪ ಅಂದರೆ ಹೈಯೆಸ್ಟು ಲೋಯೆಸ್ಟು, ಅಂದರೆ ಹೆಚ್ಚಿನ ಅಂಕಿಅಂಶಗಳು ಯಾವುದಿದೆ, ಕಡಿಮೆ ಅಂಕಿಅಂಶ ಯಾವುದಿದೆ ಅದನ್ನು ನಾವು ಗಮನಿಸಬೇಕಾಗ್ತದೆ. ಅದನ್ನು ಗಮನಿಸುವ ಸಂದರ್ಭದಲ್ಲಿ ಹೈಯೆಸ್ಟ್ ಯಾವುದಿದೆ, 70 ಇಲ್ಲಿದೆ, 70 ಇದೆ. 70 ಮಿಲಿಯನ್ ಟನ್ಗಳು ಅಂದರೆ ಭಾರತದ ಉಕ್ಕು ಉತ್ಪಾದನೆ ಪ್ರವೃತ್ತಿಯನ್ನು ನಾವು ಮಿಲಿಯನ್ ಟನ್ಗಳಲ್ಲಿ ಅಂತ ನಾವು ಇಲ್ಲಿ ಲೆಕ್ಕದಲ್ಲಿ ನೋಡಿದ್ದೀವಿ. ಆ ಪ್ರಕಾರದಲ್ಲಿ 70 ಮಿಲಿಯನ್ ಟನ್ಗಳು ಅಂತೇಳಿ ಇದನ್ನು ಕರೀತಾರೆ. ಅದರಲ್ಲಿ ಲೋಯೆಸ್ಟ್ ಯಾವುದಿದೆ, ಕಡಿಮೆ ಇರುವಂಥದ್ದು 46.6 ಮಿಲಿಯನ್ ಟನ್ಗಳು ಅಂತೇಳಿ. ಅಂದರೆ ಈ ಒಂದು ಪ್ರಮಾಣ ನಾವು ಗಮನಿಸಿದಾಗ ಇದಕ್ಕೆ ಎಷ್ಟು ಪ್ರಮಾಣವನ್ನು 1 ಸೆಂಟಿಮೀಟ್ರಿಗೆ ಎಷ್ಟು ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಎಷ್ಟು ತಗೋಬೋದು ನೀವು ಗಮನಿಸಿದಾಗ, ನೀವು ಯೋಚನೆ ಮಾಡಿದಾಗ ಇದಕ್ಕೆ 10 ಪ್ರಮಾಣ ಕಂಡು ಬರ್ತದೆ. ಹಾಗಾಗಿ 10 ಮಿಲಿಯನ್ ಟನ್ಗಳು ಅಂತ ನಮಗೆ ಪ್ರಮಾಣವನ್ನು ತಗೊಳ್ಬೇಕು. ಈಗ 10 ಮಿಲಿಯನ್ ಟನ್ಗಳು ಅಂತೇಳಿ ಅಂದರೆ ಈ ಒಂದು ಕ್ರಮವನ್ನು ಗಮನಿಸಿದಾಗ 10 ಮಿಲಿಯನ್ ಟನ್ಗಳು ನಮಗೆ ಪ್ರಮಾಣ ಗೊತ್ತಾಯಿತು. ಈಗ ಪ್ರಮಾಣ ಗೊತ್ತಾದ ಮೇಲೆ ನಾವು ಗ್ರಾಫ್ ಮಾಡೋದು ತುಂಬ ಈಸಿ. ನಾವು ಏನು ಗ್ರಾಫನ್ನು ನಾವು ಮಾಡಿ ಸರಳ ರೇಖಾಲೇಖ ವಿಧಾನವನ್ನು ನಾವು ಏನು ಅನುಸರಿಸಿದ್ದೀವಿ ಅದೇ ಪ್ರಕಾರದಲ್ಲಿ ಇಲ್ಲಿ ಅನುಸರಿಸುವಂಥದ್ದು. ಅದು ನಿಮಗೆ ಅರ್ಥವಾಗ್ಬಿಟ್ಟಿದ್ರೆ ಇದು ಮಾಡೋದು ತುಂಬ ಈಸಿ. ಈಗ ಗಮನಿಸೋಣ. ಈಗ ನೋಡಿ
ಮೊದಲನೇ ಒಂದು ಪ್ರಮಾಣದಲ್ಲಿ 2005-6ರಲ್ಲಿ 2005-6ರಲ್ಲಿ ಎಷ್ಟಿದೆ? 46.6 ಇದೆ. ಈಗ ಗಮನಿಸಿದ್ವಿ 10, 20 ಅದೇ ಪ್ರಮಾಣದ ಆಧಾರದ ಮೇಲೆ 10, 20ರಿಂದ 70ರವರೆಗೆ ಮ್ಯಾಕ್ಸಿಮಮ್ 70 ಇದೆ. 70ಅನ್ನು ನಾವು ಬರ್ಕೊಂಡಿದ್ದೀವಿ. ಇಲ್ಲಿ ಬರ್ಕೊಂಡು ಆದಮೇಲೆ ಈ ಪ್ರಮಾಣ ಈ ಕಡೆ 2005-6ರಿಂದ 2009-10 ಅಂದರೆ OX ಅಕ್ಷದಲ್ಲಿ ವರ್ಷಗಳು ಬರ್ತವೆ. ಆ ವರ್ಷಗಳನ್ನು ನಾವು ಈ ವರ್ಷಗಳನ್ನು ನಾವು 5 ವರ್ಷಗಳನ್ನು ಬರ್ಕೊಂಡಿದ್ವಿ. ಈಗ ನಾವು ಸ್ತಂಭ ಮಾಡುವಾಗ ಸಮಾನ ಅಂತರ ಸಮಾನವಾಗಿರಬೇಕು ಅಂತ ನಾವು ಏನು ಹೇಳಿದ್ದೀವಿ, ಅದೇ ಪ್ರಕಾರದಲ್ಲಿ ಸಮಾನ ಅಂತರದಲ್ಲಿ 2 ಸೆಂಟಿಮೀಟರ್ಗಳನ್ನು ನಾವು ಈ ಕಡೆ ಸ್ತಂಭಗಳನ್ನು ಮಾಡಲಿಕ್ಕೆ ತಗೊಂಡಿದ್ದೀವಿ. 1 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು 1 ಸೆಂಟಿಮೀಟರ್ನ ಸ್ತಂಭವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿ ಈ ಒಂದು ಅಳತೆ ಪ್ರಕಾರ ನಾವು 1 ಸೆಂಟಿಮೀಟರಿಂದ 2 ಸೆಂಟಿಮೀಟರ್ಗೆ 1 ವರ್ಷವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಗಮನಿಸೋಣ. ಈಗ ಈ 2005-6ರಲ್ಲಿ 46.6 ಅಂದರೆ ಪಾಯಿಂಟ್ ಬಂದಾಗ ಏನು ಮಾಡಬೇಕು ಅಂತ ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ 5ಕ್ಕಿಂತ ಜಾಸ್ತಿ ಇದ್ದರೆ 1 ಪಾಯಿಂಟನ್ನು ನೆಕ್ಸ್ಟ್ ಇದಕ್ಕೆ ಸೇರಿಸ್ಕೊಳ್ಬೇಕು. ಆಗ 46 ಆದಮೇಲೆ ಇದು 1 ಪಾಯಿಂಟ್ ಸೇರಿಸ್ಕೊಂಡು 47 ಆಗ್ತದೆ. ಆ 47ಅನ್ನು ಇಲ್ಲಿ ನಾವು ಗುರ್ತು ಮಾಡ್ಕೋಬೇಕು. ಎಲ್ಲಿದೆ 47 ಅಂದರೆ ಈ ಒಂದು ಪಾಯಿಂಟಲ್ಲಿ, ಅಂದರೆ ಒಂದು ಗ್ಯಾಪನ್ನು ಕೊಟ್ಟು 1 ಸೆಂಟಿಮೀಟರ್ ಗ್ಯಾಪ್ ಕೊಡಬೇಕು. 1 ಸೆಂಟಿಮೀಟರ್ಗೆ ಅಳತೆಯನ್ನು ನಾವು ತಗೊಂಡದೇ ಆದರೆ ಈ ಒಂದು ಅಳತೆಯಲ್ಲಿ ಗಮನಿಸಿದಾಗ 40 ಆದಮೇಲೆ 46.6 ಇರೋದ್ರಿಗೆ 47 ಮಾಡ್ಕೋಬೇಕು. 40 ಅಂತ ಹೇಳಿದ್ರೆ 40 ಬಂತು. ಇಲ್ಲಿ 7 ಪಾಯಿಂಟ್ 1, 2, 3, 4 ಅಂತ 7 ಪಾಯಿಂಟನ್ನು ನಾವು ಗುರ್ತು ಮಾಡ್ತೀವಿ. ಗುರ್ತು ಮಾಡಾದ ಮೇಲೆ ಒಂದೇ ಸಾರಿ ಕನ್ಫ್ಯೂಸ್ ಆಗ್ತದೆ ಅಂತೇಳಿ ಆ ಒಂದು ಸ್ತಂಭವನ್ನು ರಚನೆ ಮಾಡಿಬಿಡೋಣ. ಬಂತು ಈ ಕಡೆಗೆ ರಚನೆ ಮಾಡಾದ್ಮೇಲೆ ಅದು ಸ್ತಂಭವನ್ನು ಪೂರ್ಣ ಮಾಡೋಣ. ಈಗ ಒಂದು ಸ್ತಂಭ ಮುಗೀತು, ಅದು ಒಂದು ಸ್ತಂಭ ಆಯಿತು. ಈಗ ಸಮಾನ ಅಂತರದಲ್ಲಿ ಇದು ಕಂಡುಬರ್ತದೆ. ನೆಕ್ಸ್ಟು ಎರಡನೇದು 2006-7ರಲ್ಲಿ 52.6 ಇದೆ. ಇಲ್ಲೂ ಕೂಡ 6 ಇರೋದಾಗಿ ಇದನ್ನ 53 ಮಾಡ್ಕೋಬೇಕು. 53 ಮಾಡಿಕೊಂಡಾಗ ನೆಕ್ಸ್ಟು 2006-7ರಲ್ಲಿ ನೋಡಿ ಈ ಥರದಲ್ಲಿ ಮಾಡ್ಕೊಂಡು 50 ಇಲ್ಲಿ ಬರ್ತದೆ. 50.3 ಅಂದರೆ 50 ಇಲ್ಲಾದಮೇಲೆ 1, 2, 3 ಅಂತೇಳಿ ಈ ಪಾಯಿಂಟನ್ನು ನಾವು ಸೇರಿಸ್ಕೋಬೇಕಾಗ್ತದೆ. ಪಾಯಿಂಟ್ ಇಟ್ಟ ಮೇಲೆ ನೇರವಾಗಿ ಸ್ತಂಭವನ್ನು ಬರೆದ್ಬಿಡಿ. ಇದಾದಮೇಲೆ ಈ ಕಡೆಗೆ ಒಂದೇ ಅಳತೆ ಮೇಲೆ ಸ್ತಂಭ ಸಮಾನಾಂತರದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಆ ಸ್ತಂಭವನ್ನು ರಚನೆ ಮಾಡಿ. ನೋಡಿ ಅದಾದಮೇಲೆ ನೆಕ್ಸ್ಟು ಮೂರನೇದು 2007-8ರಲ್ಲಿ 53 ಇದೆ. ಸೇಮ್ ಅಳತೆ ಮೇಲೆ 53 ಪ್ರಮಾಣವನ್ನು ನೀವು ಗುರುತು ಮಾಡಬೇಕಾಗ್ತದೆ. ಏನು ಮೊದಲನೇದು ಇತ್ತು ಅಷ್ಟೇ ಅಳತೆ ಬರ್ತದೆ. ನೋಡಿ ಇಲ್ಲಿ ಬಂತು ಈ ಒಂದು ಪಾಯಿಂಟಲ್ಲಿ. ನೆಕ್ಸ್ಟು ಈ ಒಂದು ಪಾಯಿಂಟ್ಗೆ ಬರ್ತದೆ. ಅದು ಸೇಮ್ ಅಳತೆ ಆದ್ದರಿಂದಾಗಿ ಒಂದೇ ಅಳತೆಯಲ್ಲಿ ಕಂಡುಬರ್ತವೆ ಎರಡೂ ಕೂಡ. ಇಲ್ಲಿ ಆಯಿತು. ಅದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು 2008-9ರಲ್ಲಿ 57.6 ಇದೆ. ಅಂದರೆ 58 ಮಾಡ್ಕೋಬೇಕು. 58 ಅಂತ ಹೇಳಿದ್ರೆ 50 ಆದಮೇಲೆ 1, 2, 3 ಅಂತೇಳಿ 8 ಪಾಯಿಂಟು. 1, 2, 3, 4 ಅಂತೇಳಿ 8 ಪಾಯಿಂಟು ಇಲ್ಲಿಗೆ ಬರ್ತದೆ. ಅದನ್ನು ನಾವು ಸ್ತಂಭ ಮಾಡ್ಬೋಣ. 58 ಪಾಯಿಂಟಿಗೆ ಸ್ತಂಭ ಬರ್ತದೆ. ಆದಮೇಲೆ ಈ ಕಡೆಯೂ ಕೂಡ ಸ್ತಂಭ ಇಳಿದ್ಬೋಣ. ನೋಡಿ ಇಲ್ಲಿಗೆ ಬಂತು ಇದು. ಅದಾದಮೇಲೆ ಇದನ್ನು ನೇರವಾಗಿ ಸ್ತಂಭ ಕ್ಲೋಸ್ ಮಾಡೋಣ. ನೆಕ್ಸ್ಟು ಲಾಸ್ಟ್ ಒನ್ನು 2009-10ರಲ್ಲಿ 70 ಇದೆ. ಅಂದರೆ ಈ ಒಂದು 70ರ ನೇರಕ್ಕೆ ಇಲ್ಲಿ ಈ ಒಂದು ಪಾಯಿಂಟು ಇಲ್ಲಿ ಬರ್ತದೆ. ಹೇಗೇನೆ
ಒಂದು ಪಾಯಿಂಟ್ ಇಲ್ಲಿ ಬರ್ತದೆ. ನೋಡಿ, ಈ ಒಂದು ಪಾಯಿಂಟ್ಗೆ ನಾವು ಸ್ತಂಭವನ್ನು ರಚನೆ ಮಾಡಿದ್ದೀವಿ. ಈಗ ಸ್ತಂಭ ರಚನೆ ಮಾಡ್ತೀವಿ. ನಾವು ಮೊದಲೇನು ಮಾಡ್ತಿದ್ವಿ, ಈಗ ಲೈನ್ ಗ್ರಾಫಲ್ಲಿ ಪಾಯಿಂಟ್ ಇಟ್ಬಿಟ್ಟು ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊ ಹೋಗ್ತಿದ್ವಿ. ಆದರೆ ಇಲ್ಲಿ ನಾವು ಆ ಪಾಯಿಂಟ್ಗೆ ನಾವು ಸ್ತಂಭವನ್ನು ರಚನೆ ಮಾಡುವಂಥದ್ದು ಅಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಅದರಲ್ಲಿ ಏನು ನಿಯಮ ಪಾಲನೆ ಮಾಡ್ತೀವಿ ಅದೇ ನಿಯಮ ಇಲ್ಲೂ ಕೂಡ ಅಪ್ಲೈ ಆಗ್ತದೆ. ಅಲ್ಲಿ ಪಾಯಿಂಟ್ ಇಟ್ಬಿಟ್ಟು ಲೈನನ್ನು ಮಾಡ್ತಿದ್ವಿ, ಅಲ್ಲ ಲೈನ್ ಬದಲಾಗಿ ಸ್ತಂಭವನ್ನು ರಚನೆ ಮಾಡುವಂಥ ಒಂದು ವಿಧಾನದಲ್ಲಿ ಕಾಣ್ತೀವಿ. ಈಗ ಎಲ್ಲ ಸ್ತಂಭಗಳು ರಚನೆ ಆಗಿವೆ. ಈಗ ಆ ಸ್ತಂಭಗಳನ್ನು ಖಾಲಿ ಹಂಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೊಂದು ಡಿಸೈನ್ ಮಾಡಬೇಕು. ಒಂದು ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ಸಿಂಪಲ್ ಡಿಸೈನ್ ಮಾಡೋದನ್ನ ಹೇಳ್ಕೊಡ್ತೀನಿ, ನೀವು ಎಕ್ಸಾಮಲ್ಲೂ ಕೂಡ ಹಂಗೆ ಮಾಡಿ ಚೆನ್ನಾಗಿ ಕಾಣ್ಬರ್ತದೆ. ಅಂದರೆ ಮಧ್ಯ ಒಂದು 2 ಗೆರೆಗಳನ್ನು ಹಾಕೋದ್ರ ಮೂಲಕ ಅದರ ಡಿಸೈನನ್ನು ನೀವು ಚೇಂಜ್ ಮಾಡ್ಬೋದು. ತುಂಬ ಈಸಿ ಶೇಡಿಂಗ್ ಇದು. ನೀವು ಟೈಮ್ ಉಳಿಸ್ಕೊಂಡು ಬೇಗ ನೀವು ರಚನೆ ಮಾಡೋಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ನೋಡಿ, ಮಧ್ಯ 2 ಗೆರೆಗಳನ್ನು ನೀವು ಪೆನ್ಸಿಲಲ್ಲೇ ಎಳೆದ್ರೆ ಸಾಕು, ಆ ಡಿಸೈನ್ ಆಗಿ ಕಾಣ್ತವೆ. ನೋಡಿ, ಈ ಥರ ಮಧ್ಯ 2 ಲೈನ್ಗಳನ್ನು ಎಳೆದ್ರ ಮೂಲಕ ಅದರ ಡಿಸೈನ್ಗಳನ್ನು ನೀವು ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣ್ತವೆ. ನೀವು ಬೇರೆ ಬೇರೆ ಡಿಸೈನ್ ಮಾಡೋಕ್ಕೆ ಹೋದ್ರೆ ತುಂಬ ಲೇಟ್ ಆಗ್ತದೆ, ನಿಮಗೆ ಟೈಮ್ ವೇಸ್ಟ್ ಆಗ್ತದೆ. ನೀವು ಬೇರೆ ಒಂದು ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಬೇಗ ಡಿಸೈನ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಕಾಣ್ತದೆ. ನೋಡಿ, ಮಧ್ಯ 2 ಗೆರೆಗಳನ್ನು ಹಾಕೋದ್ರ ಮೂಲಕ ಈ ಒಂದು ಡಿಸೈನ್ಗಳನ್ನು ಮಾಡಿ. ಈಗ ಮಾಡಿದಿರಿ. ಇದಾದ ಮೇಲೆ ಇದಕ್ಕೆ ಒಂದು ನೀವು ಹೆಡ್ಡಿಂಗನ್ನು ಬರೀಬೇಕು. ಈ ಥರ ಭಾರತದ ಉಕ್ಕು ಉತ್ಪಾದನೆ ಮಿಲಿಯನ್ ಟನ್ಗಳಂತ ಬರೀರಿ, ಈ ಕಡೆ ವರ್ಷಗಳು ಅಂತ ಬರೀರಿ. ನೆಕ್ಸ್ಟು ಇದಕ್ಕೆ ಪ್ರಮಾಣವನ್ನು ನೀವು ಬರೀಬೇಕು, ಸ್ಕೇಲನ್ನು ಬರೀಬೇಕು. ಸ್ಕೇಲನ್ನು ನೀವು ಎಲ್ಲಿ ಸ್ಪೇಸ್ ಇದೆ ಚೆನ್ನಾಗಿ ಆ ಒಂದು ಭಾಗದಲ್ಲಿ ನೀವು ಪ್ರಮಾಣವನ್ನು ಬರೀರಿ. ಆ ಪ್ರಮಾಣವನ್ನು ಬರೆಯುವ ಮೂಲಕ ಹೆಚ್ಚು ವಿಚಾರಗಳನ್ನು ಈ ಒಂದು ಭಾಗದಲ್ಲಿ ಬರೀ. ನೋಡಿ, ಪ್ರಮಾಣ 1 ಸೆಂಟಿಮೀಟರ್ = 10 ಮಿಲಿಯನ್ ಟನ್ಗಳು ಅಂತೇಳಿ ಬರೀರಿ. ಇದಕ್ಕೆ ಒಂದು ಬಾಕ್ಸನ್ನು ನೀವು ಹಾಕಿ ಬಾಕ್ಸನ್ನು ಹಾಕಿದ್ರೆ ನಿಮಗೆ ಆ ಒಂದು ಸ್ಕೇಲ್ ಪ್ರಮಾಣ ಎಲ್ಲಿ ಕಂಡು ಬರ್ತದೆ ಅನ್ನೋದು ವ್ಯಾಲ್ಯೂಟರಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಆ ಬಾಕ್ಸ್ ನೋಡಿದ ತಕ್ಷಣ ಅವರಿಗೆ ಪ್ರಮಾಣವನ್ನು ಇಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗ್ತದೆ. ವ್ಯಾಲ್ಯೂಟರಿಗೆ ಇದನ್ನು ಗಮನಿಸಿದಾಗ ನಿಮಗೆ ಹೆಚ್ಚು ಅಂಕಗಳನ್ನು ಕೊಡಲಿಕ್ಕೆ ಅವಕಾಶ ಆಗ್ತದೆ. 10ಕ್ಕೆ 10 ಅಂಕಗಳು ಬರ್ತವೆ ವಿದ್ಯಾರ್ಥಿಗಳೇ. ನಿಮಗೆ ವಿದ್ಯಾರ್ಥಿಗಳೇ, ಈಗ ಜೋಡಿ ರೇಖಾಲೇಖ ವಿಚಾರವನ್ನು, ಜೋಡಿ ಸ್ತಂಭ ರೇಖಾಲೇಖ ವಿಚಾರಗಳನ್ನು ತಿಳ್ಕೋಣ. ಈಗ ನೋಡಿ, ಇಲ್ಲಿ ಈ ಕೆಳಗೆ ಕೊಟ್ಟಿರುವ ಅಂಕಿಅಂಶಗಳನ್ನು ಬಳಸಿಕೊಂಡು ಜೋಡಿ ಸ್ತಂಭ ಲೇಖ ರಚಿಸಿ ಅಂತೇಳಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ಸಾಕ್ಷರತಾ ಪ್ರಮಾಣ ಪ್ರತಿಶತ ಇದರ ಶೇಕಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ವರ್ಷಗಳು 1951ರಿಂದ 2011ರವರೆಗೆ ಈ ಒಂದು ವರ್ಷಗಳ ಒಂದು ಕಾಲಮಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ.
ಅದರಲ್ಲಿ ಪುರುಷರ ಪ್ರಮಾಣ ಶೇಕಡಾವಾರು ಪ್ರಮಾಣದಲ್ಲಿ ಇಲ್ಲಿ ಪುರುಷರ ಪ್ರಮಾಣ ಕೊಟ್ಟಿದ್ದಾರೆ, ಹಾಗೆಯೇ ಮಹಿಳೆಯರ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಈಗ ನಾವು ಲೈನ್ ಗ್ರಾಫಲ್ಲಿ ಏನು ನಿಯಮಗಳನ್ನು ಅನುಸರಿಸ್ತೀವಿ, ಪ್ರಮಾಣವನ್ನು ಕಂಡುಹಿಡಿಯಬೇಕಾದ್ರೆ ಹೈಯೆಸ್ಟು ಮತ್ತು ಲೋಯೆಸ್ಟ್ ಯಾವುದು ಅಂಕಿಗಳಿದೆ ಅದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಗಮನಿಸಿ, ಹೈಯೆಸ್ಟ್ ಯಾವುದಿದೆ ಗಮನಿಸಿ, ಇಲ್ಲಿ 82.14 ಇದೆ, ಇದನ್ನು ನಾವು ಗಮನಿಸಬೇಕು. ನೆಕ್ಸ್ಟು ಲೋಯೆಸ್ಟ್ ಎಷ್ಟಿದೆ, 8.86 ಇದೆ, ಇದನ್ನು ಗಮನಿಸಿ. ಇದಕ್ಕೆ ಅನುಗುಣವಾದಂಥ ಒಂದು ಪ್ರಮಾಣವನ್ನು ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಈ ಒಂದು ಅಂಕಿಅಂಶಗಳನ್ನು ಗಮನಿಸ್ತೀ ಆದರೆ ಪ್ರಮಾಣ 1 ಸೆಂಟಿಮೀಟರ್ = 10% ಅಂತೇಳಿ ನಾವು ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಆ ಒಂದು ತುಂಬ ಈಸಿಯಾಗಿ ನಾವು ಈ ಒಂದು ಗ್ರಾಫನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಸ್ಕೇಲನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ವ್ಯತ್ಯಾಸ ಆಗಿಬಿಟ್ರೆ ಇಡೀ ಗ್ರಾಫೇ ತಪ್ಪಾಗುವಂಥ ಸಂದರ್ಭ ಕಂಡು ಬರ್ತದೆ. ಹಾಗಾಗಿ ಸ್ಕೇಲನ್ನು ಪ್ರಮಾಣವನ್ನು ಕಂಡುಹಿಡ್ಕೋಬೇಕಾದ್ರೆ ಈ ಒಂದು ಅಂಶಗಳನ್ನು ಆಧರಿಸಿ ಹೈಯೆಸ್ಟು ಮತ್ತು ಲೋಯೆಸ್ಟನ್ನು ನೀವು ತಿಳ್ಕೊಂಡು ಸರಿಯಾದಂಥ ಪ್ರಮಾಣವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ. ಈಗ ನಾವು ಸೆಲೆಕ್ಟ್ ಮಾಡ್ಕೊಂಡಾಯಿತು, ಈಗ ಪ್ರಮಾಣ ಕಂಡುಹಿಡಿದಾಯಿತು. ನಾವು ಕಂಡುಹಿಡಿದ ಮೇಲೆ ನೆಕ್ಸ್ಟು ಗ್ರಾಫನ್ನು ಮಾಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತೇಳಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸಮಾನಾಂತರವಾಗಿರಬೇಕು, ಎಲ್ಲ ಕಂಬಗಳು ಒಂದೇ ಅಳತೆಯಲ್ಲಿ ಇರಬೇಕು ಅನ್ನೋ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಯಾವುದೇ ಒಂದು ವಿಚಾರದಲ್ಲಿ ನಾವು ಏನು ಸಿಂಗಲ್ ಬಾರ್ ಗ್ರಾಫನ್ನು ಮಾಡಿದ್ದೀವಿ, ಒಂದು ಈ ಒಂದು ಸ್ತಂಭ ರೇಖವನ್ನು ರಚನೆ ಮಾಡಿದ್ದೀವಿ, ಅದೇ ಥರದಲ್ಲಿ ಡಬಲ್ ಮಾಡಬೇಕು ಅಷ್ಟೇ. ಅದೇ ನಿಯಮ, ಅದು ಏನು ಅನ್ನೋ ಒಂದು ಸಿಂಗಲ್ ಸ್ತಂಭವನ್ನು ರಚನೆ ಮಾಡಿದ್ವಿ, ಅದೇ ನಿಯಮವನ್ನು ಡಬಲ್ನಲ್ಲಿ 2 ಕಂಬಗಳನ್ನು ಸೇರಿಸಬೇಕಾಗ್ತದೆ. ಅಷ್ಟೇ ಒಂದು ವ್ಯತ್ಯಾಸ ಬಿಟ್ಟರೆ ಇನ್ನೇನು ಕೂಡ ವ್ಯತ್ಯಾಸ ಇರೋದಿಲ್ಲ ವಿದ್ಯಾರ್ಥಿಗಳೇ. ಈ ಗಮನಿಸೋಣ, ಈಗ ಗ್ರಾಫಲ್ಲಿ ಯಾವ ಥರ ಒಂದು ಸ್ತಂಭಗಳನ್ನು ರಚನೆ ಮಾಡುತ್ತ ಒಂದು ವಿಧಾನ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ಗಮನಿಸಿ, ಈ ಕಡೆ ಗಮನಿಸಿ, ಈ ಒಂದು OY ಅಕ್ಷ, ಇದರಲ್ಲಿ ಇವು ಏನು ಪ್ರಮಾಣ ತಗೊಂಡಿದ್ದೀವಿ ಅದೇ ಪ್ರಮಾಣವನ್ನು ಹೈಯೆಸ್ಟ್ ಎಷ್ಟಿದೆ 82.14 ಆದ್ದರಿಂದ ಈ ಕಡೆಗೆ 10, 20 ಅಂತೇಳಿ ಒಟ್ಟು 80 ಮೇಲೆ ಚಿಲ್ಲರೆ ಇರೋದ್ರಿಂದಾಗಿ 82.14 90 ನೆಕ್ಸ್ಟು ರೌಂಡ್ ಫಿಗರಿಗೆ ನಾವು ಹಾಕೊಳ್ಬೇಕಾಗ್ತದೆ. ಇದು ನೀವು ವಿಚಾರವನ್ನು ತಿಳ್ಕೊಂಡಿರಬೇಕು. ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಯಾವಷ್ಟು ಅಳತೆಯಲ್ಲಿ ಹಾಕೊಳ್ಬೇಕು. 1 ಸೆಂಟಿಮೀಟ್ರಿಗೆ 10ರಂತೆ 10, 20, 30 ಅಂತೇಳಿ 90ರವರೆಗೆ ಬಂದಿದೆ. ಅದ್ರ ಮೇಲೆ 1 ಸೆಂಟಿಮೀಟ್ರ್ ಮುಂದಕ್ಕೆ ಹೇಳೋದು, ಅದಕ್ಕೆ ಆರೋ ಮಾರ್ಕ್ಸನ್ನು ತೋರಿಸ್ಬೇಕು. ಇದನ್ನು OY ಅಕ್ಷ ಅಂತೇಳಿ ಇದನ್ನು ಕರೀತಾರೆ. ಇದರಲ್ಲಿ ಸಾಕ್ಷರತೆ ಪ್ರಮಾಣ ಪ್ರತಿಶತ ಅಂತೇಳಿ ಇದನ್ನು ನಾವು ತೋರಿಸ್ತೀವಿ. ನೆಕ್ಸ್ಟು ಈ OX ಅಕ್ಷದಲ್ಲಿ ನಾವು ಗಮನಿಸುವಾಗ ಇಲ್ಲಿ ವರ್ಷಗಳನ್ನು ಗುರುತು ಮಾಡಿದ್ದೀವಿ. 1951ರಿಂದ 2011ರವರೆಗೆ ಎಲ್ಲ ವರ್ಷಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸಮಾನ ಅಂತರದಲ್ಲಿ ಅವು ಎಷ್ಟೆಷ್ಟು ಅಂತರ ಬೇಕೋ ಅದನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ. ಇದರಲ್ಲಿ ನಾವು ಗಮನಿಸುವಂಥದ್ದು, ಎಷ್ಟು ನಾವು ಗ್ಯಾಪನ್ನು ಕೊಡ್ತೀವಿ ಅಷ್ಟೇ ಅಳತೆ 2 ಸ್ತಂಭಗಳು ಕಂಡು ಬರ್ತವೆ. ಅದನ್ನು ನೀವು ಅಳತೆ ಮಾಡ್ಕೋಬೇಕು. ನೀವು ಈಗ 1 ಗ್ಯಾಪ್ ಕೊಡಬೇಕು, 2 ಸ್ತಂಭಗಳು ಬರಬೇಕು. ಹಾಗಾಗಿ 3 ಅಂದರೆ ಅರ್ಧ ಸೆಂಟಿಮೀಟ್ರ್ ತಗೊಂಡ್ರೆ 1.5 ಸೆಂಟಿಮೀಟ್ರು ಈ ಒಂದಕ್ಕೆ ಹಿಡಿತದೆ. ಹಾಗೆ 1.5 ಸೆಂಟಿಮೀಟ್ರ್ ಅಳತೆಯಲ್ಲಿ ಎಲ್ಲವನ್ನೂ ಕೂಡ ಈ 2011ರವರೆಗೆ ಆ ಒಂದು ಅಳತೆಯಲ್ಲಿ ಗುರುತು ಮಾಡ್ಕೊಳ್ಬೇಕಾಗ್ತದೆ. ಗುರುತು ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ನೀವು ಗುರುತು ಮಾಡ್ಕೊಂಡಿದ್ದೆ ಆದರೆ ಏನೂ ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಗುರುತು ಮಾಡ್ಕೊಂಡಿದ್ದೀವಿ. ಈಗ ಪ್ರಮಾಣದ ಪ್ರಕಾರ ಫಸ್ಟ್ ಏನು ಮಾಡ್ತೀವಿ, ಫಸ್ಟು ಪುರುಷರದ್ದು ನಾವು ಗುರುತು ಮಾಡ್ಕೋಬೇಕು. ಫಸ್ಟು ಪುರುಷರದ್ದು ಗುರುತು ಮಾಡಿಕೊಂಡು ನೆಕ್ಸ್ಟು ಮಹಿಳೆಯರನ್ನ ನಾವು ಗುರುತು ಮಾಡ್ಕೋಬೇಕು. ಹಾಗಾಗಿ ಫಸ್ಟು 27.16 ಬಂದಿದೆ, ಅಲ್ಲಿಗೆ 27.16 ಆದ್ರಿಂದಾಗಿ 27 ನಾವು ಗುರ್ತು ಮಾಡ್ಕೊಳ್ಬೇಕಾಗ್ತದೆ. ಈಗ ಗುರ್ತು ಮಾಡ್ಕೊಳ್ಳೋಣ. ಇಲ್ಲಿಗೆ 20 ಬಂತು, 20 ಆದಮೇಲೆ ಒಂದೊಂದು ಮನೆಯೂ ಕೂಡ ನಾವು ಲೆಕ್ಕ ಹಾಕೋಬೇಕು. 1, 2, 3, 4 ಅಂತೇಳಿ ಅಲ್ಲಿಗೆ 7 ಬಂದರೆ 27 ಅಂತೇಳಿ ಬರ್ತದೆ. ಈಗ ಗಮನಿಸಿ, ಇಲ್ಲಿಗೆ 1, 2, 3, 4 ಅಂತೇಳಿ 7 ಬರ್ತದೆ. 7ಅನ್ನು ಇಲ್ಲಿ ಗುರ್ತು ಮಾಡ್ಕೋಬೇಕು. ಗುರ್ತು ಮಾಡ್ಕೊಂಡಾದ್ಮೇಲೆ ಆ ಒಂದು ಲೈನನ್ನು ಎಳೆದ್ಬಿಡೋಣ, ಗುರ್ತಾಗ್ತದೆ. ಹಾಗೆಯೇ ಇನ್ನೊಂದು ಸ್ತಂಭವನ್ನು ರಚನೆ ಮಾಡಬೇಕು. ನೋಡಿ, 1 ಸ್ತಂಭ ರಚನೆ ಆಗಿದೆ. ಅದೇ 2ರ ಕಂಪೇರ್ ಅಂದರೆ ಈ ಒಂದು ಪುರುಷರದ್ದು ಹೇಗೆ ಮಹಿಳೆಯರದ್ದು ಹೇಗೆ ಅಂತೇಳಿ ಒಂದು 2 ಕಂಪೇರ್ ಮಾಡುವಾಗ ಒಂದು ಪಕ್ಕದಲ್ಲಿ ಮತ್ತೊಂದು ಕಂಡು ಬರ್ತದೆ. ಈಗ 8.86 ಅಂತ ಹೇಳಿದ್ರೆ ನಾವು 9 ಮಾಡ್ಕೋಬೇಕಾಗ್ತದೆ. ಈಗ 9 10ರಲ್ಲಿ 1 ಪಾಯಿಂಟನ್ನು ಸ್ವಲ್ಪ ಡೌನ್ ಮಾಡಿ ನಾವು ಗುರ್ತು ಮಾಡ್ಕೋಬೇಕು.
ಈಗ ನೀವು ಈ ಥರ ಹೇಳ್ಕೊಂಡು ನೆಕ್ಸ್ಟ್ ಒಂದು ಸ್ತಂಭವನ್ನು ಸೇರಿಸಿ. ಯಾಕೆ ಇದನ್ನು ಜೋಡಿ ಸ್ತಂಭ ಅಂತ ಹೇಳ್ತೀವಿ ಅಂದರೆ ಒಂದು ಸ್ತಂಭದ ಪಕ್ಕದಲ್ಲಿ ಮತ್ತೊಂದು ಸ್ತಂಭ ಕಂಡುಬರ್ತದೆ. ಹಾಗಾಗಿ ಇದನ್ನು ಜೋಡಿ ಸ್ತಂಭ ರೇಖಾಲೇಖ ಅಂತೇಳಿ ಕರೆಯುವಂಥದ್ದು. ಈಗ 1961ರಲ್ಲಿ 40.4 ಇದೆ, ಈಗ 40 ಅದು. ಈಗ ಒಂದು ಅರ್ಧ ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದು, ಇಲ್ಲೂ ಕೂಡ ಅರ್ಧ ಸೆಂಟಿಮೀಟರ್ ಗ್ಯಾಪನ್ನು ಕೊಡಬೇಕಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ 40 ಇದೆ. ಈ ಒಂದು ಪಾಯಿಂಟಲ್ಲಿ ಇದನ್ನು ಪಾಯಿಂಟ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ರೇಖೆ ಎಳೆಯೋಣ. ಅದಾದ ಮೇಲೆ ಈ ಒಂದು ರೇಖೆ ಎಳೀರಿ. ಇದನ್ನು 40ಕ್ಕೆ ನೇರವಾಗಿ ಸೇರಿಸಿ. ಅಲ್ಲಿಗೆ ಸ್ತಂಭ 40ರ ಸ್ತಂಭ ಆಯಿತು. ನೆಕ್ಸ್ಟು 40 ಆದಮೇಲೆ 15.35 ಅಂದರೆ 15 ಆಗ್ತದೆ. ಇಲ್ಲಿ 10 ಆಯಿತು. ಅದಾದಮೇಲೆ ಇಲ್ಲಿ ಪಾಯಿಂಟು 5 ಇದೆ. ನೋಡಿ, ಈ ಒಂದು ಪಾಯಿಂಟ್ಗೆ 5, ಈ ಒಂದು ಪಾಯಿಂಟ್ಗೆ ಗುರ್ತು ಮಾಡ್ಕೊಳ್ಳೋಣ. ಇಲ್ಲಿ ಕಂಡುಬರ್ತದೆ. ನೋಡಿ, ಈಗ ಗೆರೆಯನ್ನು ಇಲ್ಲಿ ಹಾಕೋಣ. ಇಲ್ಲಿಗೆ ಸೇರ್ಪಡೆಯಾಗಿ ಜೋಡಿ ಬಂದಿದೆ. ನೆಕ್ಸ್ಟ್ ನೋಡಿ, ಗಮನಿಸಿದಾಗ 1971ರಲ್ಲಿ 45.96 ಇದೆ. ಅದನ್ನ 46 ಮಾಡ್ಕೊಳ್ಳೋಣ. 46 ಅಲ್ಲಿ ಇಲ್ಲಿಂದ 5 ಬರ್ತದೆ, ಇಲ್ಲಿಗೆ 46. ಇದು 46 ಆಯಿತು. ನೆಕ್ಸ್ಟು 21.9 ಅಂದರೆ 22 ಮಾಡ್ಕೋಬೇಕು. 20 ಆದಮೇಲೆ ಮೇಲ್ಗಡೆಗೆ 2 ಪಾಯಿಂಟು. ಇಪ್ಪತ್ತು 22 2 ಪಾಯಿಂಟ್ ಬಂದಿದೆ. ನೆಕ್ಸ್ಟು 1981ರಲ್ಲಿ 56.38 ಇದೆ. ಅದು 56. 50 ಆದಮೇಲೆ 56, 1, 2, 3, 4, 6 ಪಾಯಿಂಟ್ ಮೇಲ್ಗಡೆಗೆ ಬರ್ತದೆ. ಅದನ್ನ ಗಮನಿಸಿ. ಐವತ್ತಾರು ಅಂದರೆ ಇಲ್ಲಿ 5 ಆದಮೇಲೆ 1 ಪಾಯಿಂಟ್ ಮೇಲ್ಗಡೆಗೆ ಬರಬೇಕು. 56 ಆದಮೇಲೆ 29.7 ಇದೆ. ಇದನ್ನ 30 ಮಾಡ್ಕೊಳ್ಳೋಣ. ನೋಡಿ, ಇದು 30ಕ್ಕೆ ಬರ್ತದೆ. 30 ಮಾಡ್ಕೊಳ್ಳೋಣ. ನೆಕ್ಸ್ಟು 1991ರಲ್ಲಿ 64 ಅಂದರೆ 60 ಅಂದರೆ 4 ಮೇಲ್ಗಡೆಗೆ ಬರ್ತದೆ. 60 ಆದಮೇಲೆ 4 ಪಾಯಿಂಟು. ಆದಮೇಲೆ 4 ಪಾಯಿಂಟು ಬಂದಿದೆ. ನೆಕ್ಸ್ಟು 64ನಲ್ಲಿ 39.29 ಇದೆ. ಅದು 39ಕ್ಕೆ ಮಾಡಬೇಕು. 40ರಲ್ಲಿ 1 ಪಾಯಿಂಟನ್ನು ನಾವು ಕಡಿಮೆ ಮಾಡ್ಕೋಬೇಕು
ಮೇಲ್ಗಡೆಯಿಂದ 40ರಲ್ಲಿ 1 ಪಾಯಿಂಟನ್ನು ಕಡಿಮೆ ಮಾಡ್ಕೊಳ್ಬೇಕು. ಆಯಿತು. 1991 ಆಯಿತು. 2001ರಲ್ಲಿ 75.85 ಇದೆ. ಇದನ್ನ 76 ಮಾಡ್ಕೋಬೇಕು. 70 ಆದಮೇಲೆ 6 ಪಾಯಿಂಟು. ಆದಮೇಲೆ 6 ಪಾಯಿಂಟು 76 ಬರ್ತದೆ ನೋಡಿ. ಎಪ್ಪತ್ತು 76. ನೆಕ್ಸ್ಟ್ 76 ಅಂದಮೇಲೆ ಇಲ್ಲಿ 54 50 ಆದಮೇಲೆ 4 ಪಾಯಿಂಟು ಇಲ್ಲಿ ಬರ್ತದೆ. 54 ಆಯಿತು. ಅದಾದ ಮೇಲೆ ಲಾಸ್ಟ್ 2011 82.14 ಅಂತೇಳಿ ಬರ್ತದೆ. ಆ 82.14 ನಾನು ಗಮನಿಸೋಣ. ಈಗ 80 ಇಲ್ಲಿ ಬರ್ತದೆ. 82 ಅಂದರೆ ಇಲ್ಲಿ 80 82 ಈ ಪಾಯಿಂಟ್ ಇಲ್ಲಿ ಬರ್ತದೆ. 1 2 80 ಆದಮೇಲೆ 2 ಪಾಯಿಂಟ್ನ ತಗೊಳ್ಳಿ ಮೇಲಕ್ಕೆ, ಅಲ್ಲಿಗೆ 82 ಪಾಯಿಂಟು ಬರ್ತದೆ. ಐವತ್ತ 4.16 54 ಇದರಲ್ಲಿ 54 ತಗೋಣ. ಲಾಸ್ಟ್ 54.16 ಆದ್ದರಿಂದಾಗಿ ಲಾಸ್ಟ್ 65.14 ಆದ್ದರಿಂದಾಗಿ 65 ಪಾಯಿಂಟನ್ನು ನಾವು ತಗೊಳ್ಬೇಕಾಗ್ತದೆ. ಅಂದರೆ 60 ಆದಮೇಲೆ ಒಂದು 5 ಪಾಯಿಂಟ್ 1 2 3 4 5 ಅಂತೇಳಿ ಈ ಒಂದು 65 ಪಾಯಿಂಟನ್ನು ತಗೊಳ್ಬೇಕು. ಈಗ ವಿದ್ಯಾರ್ಥಿಗಳೇ, ಈಗ ಎಲ್ಲ ಸ್ತಂಭಗಳನ್ನು ನಾವು ರಚನೆ ಮಾಡಾಗಿದೆ, ಗಮನಿಸಿ. ಈಗ ಅರ್ಧ ಸೆಂಟಿಮೀಟ್ರ್ ಕ್ಯಾಪ್ ಕೊಟ್ಟು ಅರ್ಧ ಸೆಂಟಿಮೀಟ್ರಿಗೆ ಸ್ತಂಭವನ್ನು ರಚನೆ ಮಾಡಿದ್ದೀವಿ. ಈ ಒಂದು ಸ್ತಂಭ ರಚನೆ ಮಾಡಿದ್ಮೇಲೆ ಇದಕ್ಕೆ ಒಂದು ಶೇಡಿಂಗನ್ನು ಕೊಡಬೇಕಾಗ್ತದೆ. ಅಂದರೆ ಯಾವ್ಯಾವುದು ಡಿಫ್ರೆಂಟ್ ಶೇಡಿಂಗ್ ಇರ್ತದೆ ಅದನ್ನು ನಾವು ಡಿಫ್ರೆಂಟಾಗಿ ನಾವು ತೋರಿಸ್ಬೇಕಾಗ್ತದೆ. ಈಗ ಮೊದಲು ಹೇಳಿದಾಗೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಶೇಡಿಂಗ್ ಅಂತಂದರೆ ಮಧ್ಯೆ 1-2 ಗೆರೆಗಳನ್ನು ಎಳೆದ್ರ ಮೂಲಕ ಆ ಒಂದು ಶೇಡಿಂಗನ್ನು ಕೊಡ್ತಿದ್ದೇನೆ ನೋಡಿ, ಗಮನಿಸಿ. ಇದಕ್ಕೆ ಒಂದು ಶೇಡಿಂಗ್ ಅದು. ಪುರುಷ ಮತ್ತು ಮಹಿಳೆಯರಿಗೆ ಡಿಫ್ರೆಂಟಾಗಿ ಶೇಡಿಂಗನ್ನು ತೋರಿಸ್ಬೇಕಾಗ್ತದೆ. ಈಗ ನಾವು ಮಹಿಳೆಯರದ್ದು ಮಾತ್ರ ನಾವು ಶೇಡಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಬೇರೆ ಶೇಡಿಂಗನ್ನು ಪುರುಷರಿಗೆ ಮಾಡಬೇಕಾಗ್ತದೆ ನೋಡಿ. ಈಗ ಆಯಿತು. ಇದರ ಒಂದು ಶೇಡಿಂಗ್ನ ಬೇರೆ ಥರದಲ್ಲಿ ಕೊಡೋಣ. ಈಗ
ಪುರುಷರಿಗೆ ಅಡ್ಡಗೆರೆಯನ್ನು ಹಾಕೋದ್ರ ಮೂಲಕ ಶೇಡಿಂಗನ್ನು ತೋರಿಸ್ಕೊಳ್ಳೋಣ. ಈ ಥರದಲ್ಲಿ ಡಿಫ್ರೆಂಟ್ ಶೇಡಿಂಗನ್ನು ತೋರಿಸ್ಕೊಳ್ಳುವಾಗ ಈ ಒಂದು ಅಡ್ಡಗೆರೆಯನ್ನು ಹಾಕ್ಬಿಡೋಣ. ಈಗ ನೋಡಿ ಡಿಫ್ರೆಂಟ್ ಕಾಣ್ತದೆ. ಮಹಿಳೆಯರದೇ ಬೇರೆ ಪುರುಷರದೇ ಬೇರೆ ಡಿಫ್ರೆಂಟ್ ಶೇಡಿಂಗನ್ನು ಕೊಡ್ತಾಯಿದ್ದೀವಿ, ಗಮನಿಸಿ. ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಕಲರ್ ಪೆನ್ಸಿಲ್ಗಳನ್ನು ಯೂಸ್ ಮಾಡೋದಾದರೆ 2 ಕಲರ್ಗಳನ್ನು ಯೂಸ್ ಮಾಡ್ಬೋದು. ಮಹಿಳೆಯರಿಗೆ ಒಂದು ಕಲರು ಮತ್ತು ಪುರುಷರಿಗೆ ಒಂದು ಕಲರ್ ಕೊಟ್ಟರೆ ನೀವು ಡಿಫ್ರೆಂಟ್ ಶೇಡಿಂಗಲ್ಲಿ ಕಲರ್ಗಳನ್ನೇ ನೀವು ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಕಲರ್ ಪೆನ್ಸಿಲ್ಗಳನ್ನೇ ಆಗಬೇಕು, ಬೇರೆ ಬಣ್ಣದ್ದು ಇವುದನ್ನು ಸ್ಕೆಚ್ ಪೆನ್ನ ಬಳಸಬಾರ್ದು. ಕಲರ್ ಪೆನ್ಸಿಲ್ಗಳನ್ನು ಮಾತ್ರ ನೀವು ಬಳಸಿ ಆ ಒಂದು ಡಿಫ್ರೆಂಟ್ ಶೇಡಿಂಗನ್ನು ತೋರಿಸಿ. ಇಲ್ಲಾಂದರೆ ಪೆನ್ಸಿಲ್ಲೇ ಮಾರ್ಕ್ ಮಾಡೋದಾದರೆ ಈ ಥರದಲ್ಲಿ ಡಿಫ್ರೆಂಟಾಗಿ ನೀವು ಮಾರ್ಕ್ ಮಾಡೋದೇ ಆದರೆ ಅದು ಪುರುಷರದು ಮತ್ತು ಮಹಿಳೆಯರದು ಗೊತ್ತಾಗ್ತದೆ ಡಿಫ್ರೆಂಟಾಗಿ. ನೋಡಿ ಈ ಥರದಲ್ಲಿ ಡಿಫ್ರೆಂಟ್ ಶೇಡಿಂಗನ್ನು ತೋರಿಸಿ. ಈಗ ಗೊತ್ತಾಯಿತು. ಈಗ ಮಹಿಳೆಯರದೇ ಬೇರೆ ಪುರುಷರದೇ ಬೇರೆ ಡಿಫ್ರೆಂಟ್ ಶೇಡಿಂಗ್ ಗೊತ್ತಾಗ್ತದೆ. ಇದಕ್ಕೆ ನೀವು ಇಂಡೆಕ್ಸನ್ನು ಬೇಕಾದ್ರೆ ನೀವು ಪಕ್ಕದಲ್ಲಿ ತೋರಿಸ್ಬೋದು. ಅದರ ಮಹಿಳೆಯರದು ಮತ್ತು ಪುರುಷರದು ಬೇರೆ ಬೇರೆ ಥರದಲ್ಲಿ ಇಂಡೆಕ್ಸನ್ನು ಹಾಕಿ ನೀವು ತೋರಿಸೋದಾದರೆ ತೋರಿಸಿ. ಈ ಥರ ಸೂಚಿ ಅಂತೇಳಿ ಬರಿಬೇಕಾಗ್ತದೆ. ಆಗ ನೀವೇನು ಮಹಿಳೆಯರು ತೋರಿಸಿದ್ರಿ ಅದನ್ನೇ ಇಲ್ಲೂ ಕೂಡ ತೋರಿಸ್ಬೇಕಾದ್ರೆ ಇದು ಅಡ್ಡಗೆರೆಗಳು ಪುರುಷರದು ಇದೆ, ಮಹಿಳೆಯರದು ಇಲ್ಲಿ ಪುರುಷರು, ಮಹಿಳೆ. ಇದನ್ನು ಸೂಚಿ ಅಂತ ತೋರಿಸಿ, ಇಂಡೆಕ್ಸ್ ಸೂಚಿ ಅಂತ ತೋರಿಸಿದ್ರೆ ಒಂದು ಏನು ಶೇಡಿಂಗ್ ಕೊಟ್ಟಿದ್ದೀವಿ ಅದರಲ್ಲಿ ಅಲ್ಲಿ ಡಿಫ್ರೆಂಟ್ ಗೊತ್ತಾಗ್ತದೆ. ಆಮೇಲೆ ಇದಕ್ಕೆ ಒಂದು ಪ್ರಮಾಣವನ್ನು ನೀವು ಬರೀಬೇಕು. ಲೈಬ್ರರಿ ಪ್ರಮಾಣ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10%. ಅದನ್ನು ನೀವು ಅಂಡರ್ಲೈನ್ ಮಾಡಿ ತೋರಿಸಿ ಅಥವಾ ಬಾಕ್ಸಲ್ಲಿ ಹಾಕಿ, ತೊಂದರೆ ಇಲ್ಲ. ಈ ಥರದಲ್ಲಿ ನೀವು ಎಲ್ಲ ನಿಯಮಗಳನ್ನು ಅನುಸರಿಸಿ ನೀವು ಮಾಡದೇ ಆದರೆ 20ಕ್ಕೆ 20 ನಂಬರ್ಗಳನ್ನು, ಅಂದರೆ 1ಕ್ಕೆ 10 ನಂಬರ್ ಇರ್ತದೆ ಗ್ರಾಫಲ್ಲಿ. 3 ಗ್ರಾಫ್ ಕೊಟ್ಟಿರ್ತದೆ. ಒಂದು ಸರಳ ರೇಖಾಲೇಖ, ಇನ್ನೊಂದು ಸ್ತಂಭ ರೇಖಾಲೇಖ, ಇನ್ನೊಂದು ಪೈ ಡಯಾಗ್ರಾಮ್ ಅಥವಾ ವೃತ್ತ ಲೇಖಾಲೇಖ ಅಂತೇಳಿ ಕೊಟ್ಟಿರ್ತಾರೆ. ಆ 3ರಲ್ಲಿ ಯಾವ್ದಾರು 2 ಮಾಡಿದ್ರೆ 1ಕ್ಕೆ 10 ಮಾರ್ಕ್ಸು, ಒಟ್ಟು 20 ಮಾರ್ಕ್ಸನ್ನು ಈಸಿಯಾಗಿ ನೀವು ತಗೊಳ್ಬೋದು ವಿದ್ಯಾರ್ಥಿಗಳೇ. ನೀವು ಎಲ್ಲ ಅಂಕಿಗಳ ಅಂಶಗಳನ್ನು ಗಮನಿಸ್ಕೊಂಡು ನೀವು ಸ್ಕೋರ್ ಮಾಡೋದೇ ಆದರೆ 100ಕ್ಕೆ 100ರಷ್ಟು ಅಂಕಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ನೀವು ಕೂಡ ಎಲ್ಲರೂ ಕೂಡ ತಗೊಳ್ಬೋದು ವಿದ್ಯಾರ್ಥಿಗಳೇ. ಈಗಾಗಲೇ ಒಂದು ಸ್ತಂಭ ರೇಖಾವನ್ನು ನಾವು ರಚನೆ ಮಾಡೋದ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಜೋಡಿ ಸ್ತಂಭ ರೇಖಾ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ 2 ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಆ ಲೆಕ್ಕಗಳನ್ನು ಇಟ್ಕೊಂಡು ನೀವು ಮನೆಯಲ್ಲಿ ಗ್ರಾಫನ್ನು ಮಾಡೋದ್ರ ಮೂಲಕ ಹೆಚ್ಚು ನೀವು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ಒಂದು ಕ್ರಮವನ್ನು ನಾವು ಬಳಸ್ಕೋಬೇಕು ನೀವು. ನೆಕ್ಸ್ಟ್ ಈಗ ನೋಡಿ, ಈ ಕೆಳಗೆ ಕೊಟ್ಟಿರುವ ಅಂಕಿಅಂಶಗಳನ್ನು ಬಳಸಿಕೊಂಡು ಸರಳ ಸ್ತಂಭ ಲೇಖ ರಚಿಸಿ ಅಂತೇಳಿ ಕೇಳಿದ್ದೀವಿ. ಇಲ್ಲಿ ಭಾರತ ಆಯ್ದ ಬೆಳೆಗಳ ನಿವ್ವಳ ಬಿತ್ತನೆ ಕ್ಷೇತ್ರ ಲಕ್ಷ ಹೆಕ್ಟೇರ್ಗಳಲ್ಲಿ ಎಂದು ಕೇಳಿದ್ದೀವಿ ನಾವು. ಇದರಲ್ಲಿ ಬೆಳೆಗಳಿದೆ. ಈ ಕಡೆ ಭತ್ತ, ಜೋಳ, ಸಜ್ಜೆ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ ಅಂತ ಇದೆ. ಈ ಕಡೆ ನಿವ್ವಳ ಬಿತ್ತನೆ ಭೂಮಿ 35, 30, 86, 75, 49, 93 ಅಂತ ಇದೆ.
ಇದಕ್ಕೆ ನೀವು ಸ್ಕೇಲನ್ನು ಕಂಡುಹಿಡ್ಕೊಂಡು ನೀವು ಸ್ಥಳ ಸ್ತಂಭ ರೇಖಾರೇಖವನ್ನು ರಚನೆ ಮಾಡಿ. ನೆಕ್ಸ್ಟ್ 2ನೇ ಲೆಕ್ಕಕ್ಕೆ ಬನ್ನಿ. ಈ ಕೆಳಗೆ ಅಂಕಿಅಂಶಗಳನ್ನು ಬಳಸಿಕೊಂಡು ಜೋಡಿ ಸ್ತಂಭ ಲೇಖ ರಚಿಸಿ ಅಂತ ನಾವು ಕೇಳಿದ್ವಿ. ಇಲ್ಲಿ ಕರ್ನಾಟಕದ ಆಯ್ದ ಜಿಲ್ಲೆಗಳ ದಶಕವಾರು ಜನಸಂಖ್ಯೆ ಬೆಳವಣಿಗೆ ಅಂತೇಳಿ ಶೇಕಡವಾರು ಅಂತೇಳಿ ಕೇಳಿದ್ದೀವಿ. ಇಲ್ಲಿ ಜಿಲ್ಲೆಗಳಿದೆ: ಬಳ್ಳಾರಿ, ಗುಲ್ಬರ್ಗ, ಶಿವಮೊಗ್ಗ, ಬಿಜಾಪುರ, ಮೈಸೂರು, ಕೋಲಾರ ಅಂತ ಇದೆ. 2001ರಲ್ಲಿ 22, 21, 13, 17, 15, 14 ಇದೆ. 2011ರಲ್ಲಿ 24, 17, 06, 20, 13, 11 ಅಂತಿದೆ. ಎರಡನ್ನು ಸೇರಿಸಿ ನೀವು ಅಂಕಿಅಂಶಗಳನ್ನು ಮಾಡಿಕೊಂಡು ಅದಕ್ಕೆ ಪ್ರಮಾಣವನ್ನು ಕಂಡುಹಿಡ್ಕೊಂಡು ನೀವು ಗ್ರಾಫ್ ಶೀಟಲ್ಲಿ ಉತ್ತಮವಾದ ಒಂದು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.